ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆ ಕ್ಲಾಸಲ್ಲಿ ನಾನು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮಾಸ್ ಆ್ಯಂಡ್ ವೆಯ್ಟ್ ಅಂತ ನಿಮಗೆ ಹೇಳಿದ್ದೆ. ಇವತ್ತಿನ ಕ್ಲಾಸಲ್ಲಿ ಮಾಸನ್ನು ನಾವು ಕಂಡುಹಿಡಿಬೇಕು ಅಂತಂದರೆ ಏನು ಮಾಡಬೇಕು, ವೆಯ್ಟನ್ನು ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು. ಮಾಸ್ ಆ್ಯಂಡ್ ವೆಯ್ಟ್ ಆರ್ ಡಿಫ್ರೆಂಟ್ ಕ್ವಾಂಟಿಟೀಸ್. ಮಾಸು ಮತ್ತು ವೆಯ್ಟು ನಿಮಗೆ ನೋಡೋಕ್ಕೆ ಒಂದೇ ಥರ ಕಂಡ್ರೂ ಸಹ ಮಾಸ್ ಅಂತಕ್ಕಂಥದ್ದೇ ಡಿಫ್ರೆಂಟ್ ಕ್ವಾಂಟಿಟಿ ಮತ್ತು ವೆಯ್ಟ್ ಅಂತಕ್ಕಂಥದ್ದು ಡಿಫ್ರೆಂಟ್ ಕ್ವಾಂಟಿಟಿ. ಅದಕ್ಕೋಸ್ಕರ ನಾವು ಮಾಸನ್ನು ಕಂಡುಹಿಡಿಬೇಕು ಅಂತಂದರೆ ಎಮ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಇಂಟು ಡೆನ್ಸಿಟಿ. ಅಂದರೆ ವಾಲ್ಯೂಮನ್ನು ಮತ್ತು ಡೆನ್ಸಿಟಿಯನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ ನಮಗೆ ಮಾಸ್ ಬರುತ್ತೆ. ಇದರ ಅರ್ಥ ಏನಪ್ಪ ಅಂತಂದರೆ ದ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಈಸ್ ಡಿಪೆಂಡ್ ಆನ್ ದ ವಾಲ್ಯೂಮ್. ವಾಲ್ಯೂಮಿನ ಮೇಲೆ ಮಾಸು ಡಿಪೆಂಡ್ ಆಗಿರುತ್ತೆ. ಬಟ್ ದ ವೆಯ್ಟ್ ಆಫ್ ದ ಮಾಸ್ ಈಸ್ ಈಕ್ವಲ್ ಟು ದ ಮಾಸ್ ಇಂಟು ಆಕ್ಸಲರೇಷನ್ ಇಂಟು ಗ್ರಾವಿಟಿ. ಅಂದರೆ ವೆಯ್ಟ್ ನಿಮಗೆ ಬೇಕು ಅಂತಂದರೆ ಮಾಸನ್ನು ಮತ್ತು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ ವೆಯ್ಟ್ ಅಂತಕ್ಕಂಥದ್ದು ಬರುತ್ತೆ. ಎಮ್ ಇಸ್ ಈಕ್ವಲ್ ಟು ವಿ ಇಂಟು ಡಿ. ವಿ ಅಂದರೆ ವಾಲ್ಯೂಮು, ಡಿ ಅಂದರೆ ಡೆನ್ಸಿಟಿ. ಡಬ್ಲ್ಯೂ ವೆಯ್ಟ್ ಈಸ್ ರೆಪ್ರೆಸೆಂಟೆಡ್ ಬೈ ಡಬ್ಲ್ಯೂ. ಡಬ್ಲ್ಯೂ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಇವಾಗ ವೆಯ್ಟು, ಡೆನ್ಸಿಟಿ ಮತ್ತು ಸ್ಪೆಸಿಫಿಕ್ ಗ್ರಾವಿಟಿ. ಇಲ್ಲಿ ನಾವು ಕೆಲವೊಂದು ಕಂಪ್ಯಾರಿಸನನ್ನು ಮಾಡ್ತಾ ಹೋಗೋಣ. ಇಟ್ ಈಸ್ ನೌ ಸೀನ್ ದಟ್ ದ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಈಸ್ ಮೆಜರ್ಡ್ ಬೈ ಇಟ್ಸ್ ವೆಯ್ಟ್ ಓನ್ಲಿ ವಿತೌಟ್ ಎನಿ ರೆಫರೆನ್ಸ್ ಟು ವಾಲ್ಯೂಮ್. ಮಾಸ್ ಆಫ್ ದ ಸಬ್ಸ್ಟೆನ್ಸನ್ನು ಇಟ್ ಈಸ್ seen that the mass of the substance is measured by its weight without any reference to the volume. But if equal weight of the lead and aluminum are compared, the volume of the lead is much smaller than the volume of the aluminum. ಈಗ ಎರಡು ವೆಯ್ಟನ್ನು ನಾವು ಕಂಪೇರ್ ಮಾಡೋಣ. ಒಂದು ತಕ್ಕಡಿಯಲ್ಲಿ 100 ಗ್ರಾಮ್ನಷ್ಟು ಅಲ್ಯೂಮಿನಿಯಮನ್ನು ಹಾಕೋಣ. ಇನ್ನೊಂದು ತಕ್ಕಡಿಯಲ್ಲಿ 100 ಗ್ರಾಮ್ನಷ್ಟು ಲೆಡ್ಡನ್ನು ಹಾಕೋಣ. ಇವಾಗ ಏನಾಗುತ್ತಪ್ಪ ಅಂತಂದರೆ ಅಲ್ಯೂಮಿನಿಯಮ್ಮು ಮತ್ತು ನಾವು ಲೆಡ್ಡನ್ನು ವಾಲ್ಯೂಮನ್ನು ಕಂಪೇರ್ ಮಾಡಬೇಕೀಗ. ಲೆಡ್ಡಿನ ವಾಲ್ಯೂಮು ಕಡಿಮೆ ಇರುತ್ತೆ. ವ್ಯಾಲ್ಯೂಮ್ ಅಂದರೆ ಏನು? ಗಾತ್ರ. ಲೆಡ್ಡಿನ ಗಾತ್ರ ಕಡಿಮೆ ಇರುತ್ತೆ, ಅಲ್ಯೂಮಿನಿಯಂ ಗಾತ್ರ ದೊಡ್ಡದಿರುತ್ತೆ. ಬಟ್ ಸೇಮ್ ವೆಯ್ಟ್ ಇರುತ್ತೆ. ಅದು 100 ಗ್ರಾಮು, ಇದು 100 ಗ್ರಾಮು. ಬಟ್ ಗಾತ್ರದಲ್ಲಿ ಏನಾಗುತ್ತಪ್ಪ ಅಂತಂದರೆ ಅಲ್ಯೂಮಿನಿಯಮ್ಮು ಜಾಸ್ತಿ ಇರುತ್ತೆ ಮತ್ತು ಲೆಡ್ಡು ಕಡಿಮೆ ಇರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಬಿಕಾಸ್ ಆಫ್ ಡೆನ್ಸಿಟಿ. ಡೆನ್ಸಿಟಿ ಆಫ್ ದ ಲೆಡ್ ಈಸ್ ಮೋರ್ ಕಂಪೇರ್ ಟು ದ ಡೆನ್ಸಿಟಿ ಆಫ್ ದ ಅಲ್ಯೂಮಿನಿಯಂ. ಅದಕ್ಕೋಸ್ಕರ ಲೆಡ್ಡಿನ ವಾಲ್ಯೂಮ್ ಕಡಿಮೆ ಇರುತ್ತೆ, ಅಲ್ಯೂಮಿನಿಯಮಿನ ವಾಲ್ಯೂಮು ಜಾಸ್ತಿ ಇರುತ್ತೆ. ಡೆನ್ಸಿಟಿ ಆಫ್ ಲೆಡ್ಡು ಜಾಸ್ತಿ ಇರುತ್ತೆ, ಅಲ್ಯೂಮಿನಿಯಮ್ದು ಡೆನ್ಸಿಟಿ ಕಡಿಮೆ ಇರುತ್ತೆ. ದ ರಿಲೇಷನ್ ಆಫ್ ಮಾಸ್ ಆ್ಯಂಡ್ ಅಲ್ಯೂಮಿನಿಯಂ ಈಸ್ ಕಾಲ್ಡ್ ಡೆನ್ಸಿಟಿ. ಇವೆರಡರ ರಿಲೇಷನನ್ನು ನಾವು ಮಾಸು ಮತ್ತು ವಾಲ್ಯೂಮಿನ ರಿಲೇಷನನ್ನು ತೆಗೆದ್ರೆ ಬರ್ತಕ್ಕಂಥದ್ದು ಡೆನ್ಸಿಟಿ. ದ ಡೆನ್ಸಿಟಿ ಈಸ್ ಎಕ್ಸ್ಪ್ರೆಸ್ಡ್ ಮಾಸ್ ಆಫ್ ವಾಲ್ಯೂಮ್. Example, 1 dm cube of water has a mass of 1 kg. Thus, the density of 1 kg per decimeter cube is equal to. ಇಲ್ಲಿ ಇದು ಕಂಪ್ಯಾರಿಸನ್ ನೋಡಿ. ಇಲ್ಲಿ ಒಂದರಲ್ಲಿ ನಾವು ಅಲ್ಯೂಮಿನಿಯಂ ಇದೆ, ಇನ್ನೊಂದರಲ್ಲಿ ಲೆಡ್ ಇದೆ. ಅಲ್ಯೂಮಿನಿಯಂ ಎಷ್ಟು ಕೆ ಜಿ ಇದೆ ನೋಡಿರಿ. ವಾಲ್ಯೂಮು ಇದ್ರದ್ದು ಸೇಮ್ ಇದೆ, ಇದ್ರದ್ದು ಸೇಮ್ ಇದೆ. ಬಟ್ ಅಲ್ಯೂಮಿನಿಯಮಿನ ವೆಯ್ಟ್ ಎಷ್ಟಿದೆ, ಮಾಸ್ ಎಷ್ಟಿದೆ? 2.7 kg ಇದೆ. ಬಟ್ ಇದ್ರದ್ದು ಎಷ್ಟಿದೆ? 11.34 ಇದೆ. ಇದರ ಅರ್ಥ ಏನಪ್ಪ ಅಂತಂದರೆ ಲೆಡ್ಡಿನ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಅಲ್ಯೂಮಿನಿಯಮ್ದು ವಾಲ್ಯೂಮ್ ಜಾಸ್ತಿ ಇರುತ್ತೆ. ದಿಸ್ ಈಸ್ ದ ಕಂಪ್ಯಾರಿಸನ್ ಬಿಟ್ವೀನ್ ಮಾಸ್ ಆ್ಯಂಡ್ ವಾಲ್ಯೂಮ್. ಇವೆರಡರ ಕಂಪ್ಯಾರಿಸನ್ನ ನಾವೇನಂತ ಕರಿತೀವಿ? ಡೆನ್ಸಿಟಿ ಅಂತ ಕರಿತೀವಿ. ಡೆನ್ಸಿಟಿ ಮೀನ್ಸ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಡೆನ್ಸಿಟಿಯನ್ನು ನಿಮಗೆ ಕ್ಯಾಲ್ಕುಲೇಷನ್ ಮಾಡಿರಿ ಅಂತ ಏನಾದರೂ ಎಕ್ಸಾಮಿನೇಷನ್ ಕೇಳಿದರೆ ಕೊಟ್ಟರೆ ಫಾರ್ಮುಲಾ ಏನು ಬರೀಬೇಕು ಅಂತಂದರೆ ಮಾಸ್ ಪರ್ ಯೂನಿಟ್ ವಾಲ್ಯೂಮ್.
ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಫಾರ್ಮುಲಾವನ್ನು ಬರೀಬೇಕಾಗುತ್ತೆ. ಸೊ ದ ಯೂನಿಟ್ ಆಫ್ ಡೆನ್ಸಿಟಿ, ಯೂನಿಟ್ ಡೆನ್ಸಿಟಿ, ದ ಡೆನ್ಸಿಟಿ ಈಸ್ ಮೆಜರ್ಡ್ ಆಸ್, ಯೂನಿಟ್ ಏನಪ್ಪ ಅಂತಂದರೆ ಎಮ್ ಕೆ ಎಸ್ ಯೂನಿಟಲ್ಲಿ ಆದರೆ ಕೆ ಜಿ ಪರ್ ಮೀಟರ್ ಕ್ಯೂಬ್, ಸಿ ಜಿ ಎಸ್ ಯೂನಿಟಲ್ಲಾದರೆ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್, ಎಫ್ ಪಿ ಎಸ್ ಯೂನಿಟ್ ಆದರೆ ಪೌಂಡ್ ಪರ್ ಕ್ಯೂಬಿಕ್ ಫೀಟ್. ದಿಸ್ ಈಸ್ ದ ಯೂನಿಟ್ ಆಫ್ ಡೆನ್ಸಿಟಿ. ಡೆನ್ಸಿಟಿ ಕ್ಯಾಲ್ಕುಲೇಷನ್ ಮಾಡಿರಿ ಅಂದರೆ ಫಾರ್ಮುಲಾ ಏನು ಬರೀಬೇಕು? ಡೆನ್ಸಿಟಿ ಡಿ ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಯೂನಿಟ್ ಏನು ಬರೀಬೇಕು? ಕೆ ಜಿ ಪರ್ ಮೀಟರ್ ಕ್ಯೂಬ್, ಎಮ್ ಕೆ ಎಸ್ ಅಥವಾ ಸಿ ಜಿ ಎಸ್. ಇದು ಕೆಲವೊಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಅಲ್ಯೂಮಿನಿಯಮಿನ ಡೆನ್ಸಿಟಿ ಎಷ್ಟಿರುತ್ತೆ? 2.7 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಅಲ್ಯೂಮಿನಿಯಂ ಡೆನ್ಸಿಟಿ ಎಷ್ಟಿರುತ್ತೆ? 1 ಸೆಂಟಿಮೀಟರ್ ಕ್ಯೂಬ್. ಸೆಂಟಿಮೀಟರ್ ಕ್ಯೂಬ್ ಅಂದ್ರೇನು? 1 ಸೆಂಟಿಮೀಟರ್ ಲೆಂತ್, 1 ಸೆಂಟಿಮೀಟರ್ ಬ್ರೆಡ್ತ್, 1 ಸೆಂಟಿಮೀಟರ್ ಹೈಟ್ ಇರ್ತಕ್ಕಂಥದ್ದಕ್ಕೆ 1 ಯೂನಿಟ್ ವಾಲ್ಯೂಮ್ ಅಂತ ಕರಿತೀವಿ. ಸೊ 1 ಸೆಂಟಿಮೀಟರ್ ಕ್ಯೂಬನ್ನು ನೀವು ಅಲ್ಯೂಮಿನಿಯಮನ್ನು ವೆಯ್ಟ್ ಹಾಕಿದರೆ ಅದು ಎಷ್ಟು ಬರುತ್ತಪ್ಪ ಅಂದರೆ 2.7 ಗ್ರಾಮನ್ನು ತೂಗುತ್ತೆ. ಅದೇ ನೀವು ಲೆಡ್ಡನ್ನು ನೋಡ್ರಿ 11.34 ಗ್ರಾಮನ್ನು ತೂಗುತ್ತೆ. ಎರಡು ವಾಲ್ಯೂಮು ಸೇಮ್ ಇದೆ, ಬಟ್ ಮಾಸ್ ಏನಾಗುತ್ತೆ? ಲೆಡ್ಡಿಂದು ಜಾಸ್ತಿ ಆಗುತ್ತೆ, ಅಲ್ಯೂಮಿನಿಯಮ್ದು ಕಮ್ಮಿ ಆಗುತ್ತೆ. ಯಾಕೆ ಅಂತಂದರೆ ಬಿಕಾಸ್ ಆಫ್ ಡೆನ್ಸಿಟಿ ಆಫ್ ಲೆಡ್ ಈಸ್ ಮೋರ್ ವೈಲ್ ಕಂಪೇರ್ ಟು ದ ಅಲ್ಯೂಮಿನಿಯಮ್. ಅದೇ ಕ್ಯಾಸ್ಟ್ ಐರನ್ನ ನೋಡ್ರಿ 6.8 to 7.8 ಗ್ರಾಮ್ ಆಫ್ ಮಾಸನ್ನು ತೂಗುತ್ತೆ ಪರ್ 1 ಸೆಂಟಿಮೀಟರ್ ಕ್ಯೂಬ್ ಆಫ್ ವಾಲ್ಯೂಮ್. ಸ್ಟೀಲನ್ನು ತೊಗೊಂಡ್ರೆ 7.75 ಗ್ರಾಮ್ ತೂಗುತ್ತೆ ಪರ್ 1 ಸೆಂಟಿಮೀಟರ್ ಕ್ಯೂಬ್. ದ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಎ ಸಬ್ಸ್ಟೆನ್ಸ್ ಈಸ್ ಆಲ್ಸೋ ಕಾಲ್ಡ್ ದ ರಿಲೇಟಿವ್ ಡೆನ್ಸಿಟಿ. ಸ್ಪೆಸಿಫಿಕ್ ಗ್ರಾವಿಟಿಯನ್ನು ನಾವು ರಿಲೇಟಿವ್ ಡೆನ್ಸಿಟಿ ಅಂತಲೂ ಕರಿತೀವಿ. ರಿಲೇಟಿವ್ ಡೆನ್ಸಿಟಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಫಾರ್ಮುಲಾ ದ ಡೆನ್ಸಿಟಿ ಆಫ್ ದ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ದ ವಾಟರ್ ಅಟ್ 4 ಡಿಗ್ರಿ ಸೆಂಟಿಗ್ರೇಡ್. ಇವೆರಡನ್ನು ಕಂಪೇರ್ ಮಾಡಿದಾಗ ಡೆನ್ಸಿಟಿ ಆಫ್ ಎನಿ ಸಬ್ಸ್ಟೆನ್ಸ್ ಅಂದರೆ ನೀವು ಯಾವ ವಸ್ತುವಿನ ಡೆನ್ಸಿಟಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಇದ್ದೀರೋ ಅದರ ಜೊತೆಗೆ ವಾಟರಿನ ಡೆನ್ಸಿಟಿಯನ್ನು ನಾವು ಕಂಪೇರ್ ಮಾಡಿದಾಗ ಬರ್ತಕ್ಕಂಥದ್ದಕ್ಕೆ ನಾವು ರಿಲೇಟಿವ್ ಡೆನ್ಸಿಟಿ. ರಿಲೇಟಿವ್ ಅಂತಂದರೆ ಇಟ್ ಗಿವ್ಸ್ ದ ರಿಲೇಷನ್ ಬಿಟ್ವೀನ್ ಡೆನ್ಸಿಟಿ ಆಫ್ ದ ಸಬ್ಸ್ಟೆನ್ಸ್ ಟು ದ ಡೆನ್ಸಿಟಿ ಆಫ್ ದ ವಾಟರ್. ಅದಕ್ಕೋಸ್ಕರ ನಾವು ಇದನ್ನು ರಿಲೇಟಿವ್ ಡೆನ್ಸಿಟಿ ಅಥವಾ ಸ್ಪೆಸಿಫಿಕ್ ಗ್ರಾವಿಟಿ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಡೆಫಿನೇಷನ್ನು ಮಾಸ್ ಆಫ್ ಎನಿ ವಾಲ್ಯೂಮ್ ಆಫ್ ಎ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಮಾಸ್ ಆಫ್ ಅನ್ ಈಕ್ವಲ್ ವಾಲ್ಯೂಮ್ ಆಫ್ ವಾಟರ್ ಅಟ್ 4 ಡಿಗ್ರಿ ಸೆಂಟಿಗ್ರೇಡ್. ಇವೆರಡರಲ್ಲಿ ಇದು ಲಿಕ್ವಿಡನ್ನು ಕೊಟ್ಟಿದ್ದ ಅಂದರೆ ಈ ಫಾರ್ಮುಲಾ ಹಾಕಬೇಕು, ಸಾಲಿಡನ್ನು ಕೊಟ್ಟಿದ್ದು ಅಂದರೆ ಈ ಫಾರ್ಮುಲನ ಹಾಕಬೇಕು. ಯಾವುದಾದ್ರೂ ನೀವು ಫಾರ್ಮುಲನ ಹಾಕಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ದಿಸ್ ಈಸ್ ದ ಕಂಪ್ಯಾರಿಸನ್ ಬಿಟ್ವೀನ್ ಡೆನ್ಸಿಟಿ ಆ್ಯಂಡ್ ಸ್ಪೆಸಿಫಿಕ್ ಗ್ರಾವಿಟಿ. ಡೆನ್ಸಿಟಿಗೂ ಮತ್ತು ಸ್ಪೆಸಿಫಿಕ್ ಗ್ರಾವಿಟಿಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನಪ್ಪ? ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಎ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ಇಟ್ಸ್ ಡೆನ್ಸಿಟಿ. ಡೆನ್ಸಿಟಿ ಅಂತಂದ್ರೇನು? ಇಟ್ ಈಸ್ ದ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. 1 ಯೂನಿಟ್ ವಾಲ್ಯೂಮಲ್ಲಿ ತೂಗ್ತಕ್ಕಂಥ ಮಾಸನ್ನು ನಾವು ಡೆನ್ಸಿಟಿ ಅಂತ ಕರಿತೀವಿ. ರಿಲೇಟಿವ್ ಡೆನ್ಸಿಟಿ ಅಂತಂದ್ರೇನು? ದ ಡೆನ್ಸಿಟಿ ಆಫ್ ದ ಸಬ್ಸ್ಟೆನ್ಸ್ ಟು ದ ಡೆನ್ಸಿಟಿ ಆಫ್ ವಾಟರ್ ಅಟ್ 4 ಡಿಗ್ರಿ ಸೆಂಟಿಗ್ರೇಡ್. ಇಟ್ ಕಂಪೇರ್ಸ್ ದ ಡೆನ್ಸಿಟಿ ಆಫ್ ಎನಿ ಸಬ್ಸ್ಟೆನ್ಸ್ ಟು ದ ಡೆನ್ಸಿಟಿ ಆಫ್ ವಾಟರ್. ಕಂಪ್ಯಾರಿಸನ್ ಇದು. ರಿಲೇಟಿವ್ ಡೆನ್ಸಿಟಿ ಅಂತಕ್ಕಂಥದ್ದು ಕಂಪ್ಯಾರಿಸನ್. ಸೊ ಡೆನ್ಸಿಟಿಗೆ ಯೂನಿಟ್ ಬಂದ್ಬಿಟ್ಟು ಇಟ್ಸ್ ಯೂನಿಟ್ ಈಸ್ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇನ್ CGS system, pound per cubic feet in FPS system and kg per cubic centimeter in MKS system. ರಿಲೇಟಿವ್ ಡೆನ್ಸಿಟಿಗೆ ಯೂನಿಟು ಇರಲ್ಲ. ಯಾಕೆ ಅಂತಂದರೆ ನಾವು ಡೆನ್ಸಿಟಿ ಆಫ್ ಎನಿ ಸಬ್ಸ್ಟೆನ್ಸ್ ಟು ದ ಡೆನ್ಸಿಟಿ ಆಫ್ ವಾಟರ್ ಎರಡೂ ಸಹ ಒಂದೇ ಕ್ವಾಂಟಿಟಿ ಇರೋದ್ರಿಂದ ಅಲ್ಲಿ ಯೂನಿಟು ಕ್ಯಾನ್ಸಲ್ ಆಗಿಬಿಟ್ಟು ರಿಲೇಟಿವ್ ಡೆನ್ಸಿಟಿಗೆ ಯಾವುದೇ ರೀತಿಯ ಯೂನಿಟು ಇರಲ್ಲ. ಸೊ ಡೆನ್ಸಿಟಿಯನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಫಾರ್ಮುಲಾ ಏನು ಹಚ್ಚಬೇಕು? ಮಾಸ್ ಪರ್ ವಾಲ್ಯೂಮ್. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು. ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸನ್ನು ಮತ್ತು ವಾಲ್ಯೂಮನ್ನು ಡಿವೈಡ್ ಮಾಡಿದರೆ ಬರ್ತಕ್ಕಂಥದ್ದು ಡೆನ್ಸಿಟಿ. ರಿಲೇಟಿವ್ ಡೆನ್ಸಿಟಿ ಅಂತ ಇದ್ರೆ ಇದಕ್ಕೆ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಡೆನ್ಸಿಟಿ ಆಫ್ ಎ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ವಾಟರ್ ಅಟ್ 4 ಡಿಗ್ರಿ ಸೆಂಟಿಗ್ರೇಡ್. ಸೊ ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ಡೆನ್ಸಿಟಿ ಆ್ಯಂಡ್ ರಿಲೇಟಿವ್ ಡೆನ್ಸಿಟಿ. ಭಾಳ ಸಲ ಎಕ್ಸಾಮಿನೇಷನ್ನಲ್ಲಿ ಕೇಳ್ತಾರೆ ವಾಟ್ ಈಸ್ ದ ಯೂನಿಟ್ ಆಫ್ ಡೆನ್ಸಿಟಿ.
ವಾಟ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಡೆನ್ಸಿಟಿ. ಸೊ ಇವನ್ನ ಈ ಪಾಯಿಂಟ್ಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಇಲ್ಲಿ ಒಂದು ಲೀಸ್ಟನ್ನು ಕೊಟ್ಟಿದ್ದಾರೆ. ಯಾವುದಾದ್ರದ್ದು ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟಿರುತ್ತೆ. ಅಲ್ಯೂಮಿನಿಯಮ್ದು ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟಿರುತ್ತೆ, 2.72 ಇರುತ್ತೆ. ಲೆಡ್ಡಿನ ಸ್ಪೆಸಿಫಿಕ್ ಗ್ರಾವಿಟಿ 11.34 ಇರುತ್ತೆ. ಕ್ಯಾಸ್ಟ್ ಐರನ್ನಿಂದು 6.82 7.8 ಇರುತ್ತೆ. ಸ್ಟೀಲಿದ್ದು ಎಷ್ಟಿರುತ್ತೆ, 7.82 ಇರುತ್ತೆ. ಪೆಟ್ರೋಲ್ದು ಸ್ಪೆಸಿಫಿಕ್ ಗ್ರಾವಿಟಿ 0.71 ಇರುತ್ತೆ. ಬ್ಯಾಟ್ರಿಯನ್ನು ನೀವು ಚಾರ್ಜ್ ಮಾಡುವಾಗ ಸ್ಪೆಸಿಫಿಕ್ ಗ್ರಾವಿಟಿಯನ್ನು ಚೆಕ್ ಮಾಡಬೇಕಾಗುತ್ತೆ. ಅದ್ರದ್ದು ಎಷ್ಟಿರುತ್ತೆ ಅಂದರೆ 1.2 to 1.23 ಫಾರ್ ಎ ಚಾರ್ಜ್ಡ್ ಬ್ಯಾಟ್ರಿ. ವಾಟರ್ದು ಡೆನ್ಸಿಟಿ 1, ಇದು ಭಾಳ ಇಂಪಾರ್ಟೆಂಟು, ನೆನಪಲ್ಲಿ ಇಟ್ಕೊಂಡ್ರಿ. ರಿಲೇಟಿವ್ ಡೆನ್ಸಿಟಿ ಅಥವಾ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ವಾಟರ್ ಈಸ್ 1. ಡೀಸೆಲ್ದು ಮತ್ತು ಆಯಿಲ್ದು ಸ್ಪೆಸಿಫಿಕ್ ಗ್ರಾವಿಟಿ 0.81. ಸೊ ದ ಅಬೌವ್ ಟೇಬಲ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ವೆಯ್ಟ್ ಆಫ್ ಎನಿ ಗಿವನ್ ವಾಲ್ಯೂಮ್ ಆಫ್ ಎ ಸಬ್ಸ್ಟೆನ್ಸ್, ಸೇ ಡೀಸೆಲ್ದು ಮತ್ತು ಯಾವುದಾದ್ರದ್ದು ಈ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಡಾಟಾವನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ವೆಯ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ಈಗ ಕೆಲವೊಂದು ಪ್ರಾಬ್ಲಮ್ಗಳ ಕಡೆಗೆ ಗಮನ ಕೊಡೋಣ. ಸೊ ಕ್ಯಾಲ್ಕುಲೇಟ್ ದ ಮಾಸ್ ಇನ್ kg ಆಫ್ ಎ ರೆಕ್ಟ್ಯಾಂಗುಲರ್ ಸ್ಟೀಲ್ ಪ್ಲೇಟ್ ಆಫ್ ಡೈಮೆನ್ಷನ್ 220 into 330 into 15 mm. Density of steel is 7.82 gram per centimeter cube. ದಿಸ್ ಈಸ್ ದ ಫಾರ್ಮುಲಾ. ಇದು ಪ್ರಾಬ್ಲಮ್. ಇದು ಒಂದು ಪ್ಲೇಟನ್ನು ಕೊಟ್ಟಿಯಾನೆ. ದಿಸ್ ಈಸ್ ಎ ರೆಕ್ಟ್ಯಾಂಗುಲರ್ ಪ್ಲೇಟ್. ಈ ರೆಕ್ಟ್ಯಾಂಗುಲರ್ ಪ್ಲೇಟ್ನಲ್ಲಿ ಡೈಮೆನ್ಷನ್ ಏನು ಕೊಟ್ಟಿಯಾನೆ, ಲೆಂತು, ಬ್ರೆಡ್ತು, ಥಿಕ್ನೆಸ್. ಲೆಂತ್ ಎಷ್ಟಿದೆ, 220 ಇದೆ, 220 mm. ಬ್ರೆಡ್ತ್ ಎಷ್ಟಿದೆ, 330 mm ಇದೆ. ಥಿಕ್ನೆಸ್ ಎಷ್ಟಿದೆ, 15 mm ಇದೆ. ಆಮೇಲೆ ಅದ್ರ ಜೊತೆಗೆ ಏನು ಕೊಟ್ಟಿಯಾನೆ, ಡೆನ್ಸಿಟಿ ಆಫ್ ದ ಸ್ಟೀಲಿನ ಡೆನ್ಸಿಟಿಯನ್ನು ಕೊಟ್ಟಿಯಾನೆ. ಎಷ್ಟು, 7.82 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಸೊ ಇದನ್ನು ಯೂಸ್ ಮಾಡ್ಕೊಂಡು ನೀವೇನು ಕ್ಯಾಲ್ಕುಲೇಷನ್ ಮಾಡಬೇಕು, ಮಾಸ್ ಆಫ್ ದ ಪ್ಲೇಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ನಾನು ಆಗಲೇ ಹೇಳ್ದಂಗೆ ಮಾಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಫಾರ್ಮುಲಾ ಮಾಸ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಇಂಟು ಡೆನ್ಸಿಟಿ. ವಾಲ್ಯೂಮನ್ನು ಅವನೇ ಕೊಟ್ಟಿಯಾನೆ 22 ಅಂದರೆ ಯಾಕೆ ಮಾಡ್ದ, ಇಲ್ಲಿ MM ಸೆಂಟಿಮೀಟರ್ಗೆ ಕನ್ವರ್ಷನ್ ಮಾಡಿದ್ದೀವಿ. 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 mm. ಸೊ ಅದಕ್ಕೋಸ್ಕರ 220 / 10 ಮಾಡಿದರೆ 22 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿ 330 / 10 ಮಾಡಿದರೆ 33 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿ 15 / 10 ಮಾಡಿದರೆ 1.5 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿ ಡೆನ್ಸಿಟಿಯನ್ನು 7.82 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಕೊಟ್ಟಿರೋದ್ರಿಂದ ನಾವು ಈ MM ಸೆಂಟಿಮೀಟರ್ಗೆ ಕನ್ವರ್ಷನ್ ಮಾಡಬೇಕಾಗತ್ತೆ. ಸೊ ಇದೆಲ್ಲದನ್ನು ಸಹ ಮಲ್ಟಿಪ್ಲಿಕೇಶನ್ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದರೆ 1089 ಸೆಂಟಿಮೀಟರ್ ಕ್ಯೂಬ್ ಇಂಟು 7.82 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಸೊ ಈ ವಾಲ್ಯೂಮನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ 1089 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಇಂಟು ಡೆನ್ಸಿಟಿ 7.82 ಇದೆ. ಇದು ಮಲ್ಟಿಪ್ಲಿಕೇಶನ್ ಮಾಡಿದರೆ ಮಾಸ್ ಇಸ್ ಈಕ್ವಲ್ ಟು 8516 kg. ದಿಸ್ ಈಸ್ ದ ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ ದ ಮಾಸ್ ವೆನ್ ದ ವಾಲ್ಯೂಮ್ ಆ್ಯಂಡ್ ಡೆನ್ಸಿಟೀಸ್ ಆರ್ ಗಿವನ್. ಓಕೆ, ನೆಕ್ಸ್ಟು ಇನ್ನೊಂದು ಪ್ರಾಬ್ಲಮನ್ನು ಇಲ್ಲಿ ಕೊಟ್ಟಿಯಾನೆ. ಎ ಸ್ಟೋರೇಜ್ ಕಂಟೈನರ್ ಹೋಲ್ಡ್ಸ್ 250 liters of water. What weight in Newton will this amount of water exert on the surface on which it's standing? ಇಲ್ಲೊಂದು ಸ್ಟೋರೇಜ್ ಕಂಟೈನರ್ ಕೊಟ್ಟಿದ್ದಾನೆ. ಅದ್ರದ್ದು ವೆಯ್ಟ್ ಎಷ್ಟಿರುತ್ತಪ್ಪ ಅಂದರೆ ಅದ್ರ ಒಳಗಡೆ 250 ಲೀಟರ್ ವಾಟರ್ ಇರುತ್ತೆ. ಸೊ 250 ಲೀಟರ್ ಇರ್ತಕ್ಕಂಥ ವಾಟರು ಈ ಸರ್ಫೇಸಿನ ಮೇಲೆ ಎಷ್ಟು ಫೋರ್ಸನ್ನು ಆಕ್ಟ್ ಮಾಡುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಏನು ಕ್ಯಾಲ್ಕುಲೇಷನ್ ಮಾಡಬೇಕು, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿಯನ್ನು ನಾವು 10 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ 1 ಲೀಟರಿನ 1 kg ಅಂತ ಕನ್ಸಿಡರ್ ಮಾಡ್ತೀವಿ. ಡೆನ್ಸಿಟಿ ಆಫ್ ವಾಟರ್ ನಿಮಗೆ ಗೊತ್ತಿದೆ, 1 ಅಂತ ಟೇಬಲಲ್ಲಿ ನೋಡ್ಕೊಂಡಿದ್ದೀರಾ.
ಇವೆಲ್ಲ ಗಿವನ್ ಡಾಟಾ ನಿಮಗೆ ಗೊತ್ತಿರಬೇಕು. ಡೆನ್ಸಿಟಿ ಆಫ್ ವಾಟರ್ ಈಸ್ ಈಕ್ವಲ್ ಟು 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. 1 ಲೀಟರ್ ಆಫ್ ವಾಟರ್ಗೆ 1 kg. ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ಎ ಕಾನ್ಸ್ಟೆಂಟ್, ಅದನ್ನು 10 ಅಂತ ತೊಗೊಳ್ತೀವಿ, 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ಸೊ ಈಗ ಗಿವನ್ ಡಾಟಾ 250 ಲೀಟರ್ಸ್ ಅಂತ ಕೊಟ್ಟಿದ್ದೇನೆ. 250 ಲೀಟರ್ಸ್ ಈಸ್ ಈಕ್ವಲ್ ಟು 2 ಡೆಸಿಮೀಟರ್ dm³ ಇನ್ ವಾಲ್ಯೂಮ್. ಮಾಸ್ ಕೊಟ್ಟಿದ್ದಾರೆ. ಮಾಸನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು? ವಾಲ್ಯೂಮ್ ಇಂಟು ಡೆನ್ಸಿಟಿ. ವಾಲ್ಯೂಮ್ ಎಷ್ಟಿದೆ? 250. ಡೆನ್ಸಿಟಿ ಎಷ್ಟಿದೆ? 1 kg ಪರ್ dm³. ದಟ್ ಈಸ್ ಈಕ್ವಲ್ ಟು 250 kg. ಏನಿದು? ಮಾಸ್ ಆಫ್ ದ ವಾಟರ್. ಸೊ ವೆಯ್ಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಮಾಸ್ ಇಂಟು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಮಾಸ್ ಎಷ್ಟಿದೆ? 250 kg ಇದೆ. ಸೊ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟಿದೆ? 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿದರೆ ಎಷ್ಟು ಬರುತ್ತೆ? 2500 kg ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ಸೊ ದಟ್ ಈಸ್ ಈಕ್ವಲ್ ಟು 2500 ನ್ಯೂಟನ್. 1 kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ಗೆ 1 ನ್ಯೂಟನ್. ಸೊ ದಿಸ್ ಈಸ್ ದ ಆನ್ಸರ್. ಆನ್ಸರ್ ಏನೀಗ? 2500 ನ್ಯೂಟನ್ನಷ್ಟು ಪ್ರೆಸರನ್ನು ಈ ಸರ್ಫೇಸಿನ ಮೇಲೆ ಈ ಒಂದು ಟ್ಯಾಂಕು ಆ್ಯಕ್ಟ್ ಮಾಡುತ್ತೆ. ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್. ಎ ಫೋರ್ಸ್ ಆಫ್ 15 dyne acting on a mass of m produces an acceleration of 2.5 cm per second square. Find the mass. ಏನಿದು 15 dyne ಅಂದರೆ? ಇದು ಸಹ ಯೂನಿಟ್ ಆಫ್ ಫೋರ್ಸ್ ಇನ್ CGS ಸಿಸ್ಟಮ್. CGS ಸಿಸ್ಟಮಲ್ಲಿ ಫೋರ್ಸ್ಗೆ ಇರ್ತಕ್ಕಂಥ ಯೂನಿಟು ಡೈನ್. 15 dyne ಫೋರ್ಸ್ ಆಕ್ಟಿಂಗ್ ಆನ್ ಎ ಮಾಸ್ ಆಫ್ m ಪ್ರೊಡ್ಯೂಸಸ್ ಅನ್ ಆಕ್ಸಿಲರೇಷನ್ ಆಫ್ 2.5 cm per second square. ಫೈಂಡ್ ದ ಮಾಸ್. ಮಾಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ 1 ಗ್ರಾಮ್ ಆಫ್ ವೆಯ್ಟ್ ಈಸ್ ಈಕ್ವಲ್ ಟು 981 ಡೈನ್. ಇದು ನೆನಪಲ್ಲಿ ಇಟ್ಕೊಂಡಿರಬೇಕು. ಆ ಯೂನಿಟನ್ನು ಮಾಡುವಾಗ ಇದನ್ನೆಲ್ಲದನ್ನು ಸಹ ಬರೆಸಿದ್ದೀನಿ. 1 ಗ್ರಾಮ್ ವೆಯ್ಟಿಗೆ 981 ಡೈನ್. ಅವನು ಎಷ್ಟು ಕೊಟ್ಟಿಯಾನೆ? 15 ಡೈನನ್ನು ಕೊಟ್ಟಿಯಾನೆ. ಅದನ್ನು ಗ್ರಾಮ್ಗೆ ಕನ್ವರ್ಷನ್ ಮಾಡಬೇಕು ಅಂದರೆ 15 ಡಿವೈಡೆಡ್ ಬೈ 981 ಭಾಗಿಸಬೇಕು. ಓಕೆ. ನೆಕ್ಸ್ಟು ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಿಲರೇಷನ್ ಪ್ರೊಡ್ಯೂಸ್ಡ್ ಬೈ ದ ಫೋರ್ಸ್. ಸೊ ಇಲ್ಲಿ ಮಾಸು ಗ್ರಾಮ್ ವೆಯ್ಟ್ ಈಸ್ ಈಕ್ವಲ್ ಟು ಮಾಸ್ ಇಂಟು 2.5 cm per second square. ಸೊ ಈಗ ಗ್ರಾಮ್ ವೆಯ್ಟ್ ಈಸ್ ಈಕ್ವಲ್ ಟು ಮಾಸ್ ಇಂಟು 2.5 cm square. ಸೊ ನಮಗೀಗ ಮಾಸ್ ಬೇಕು ಅಂತಂದರೆ 15 ಡಿವೈಡೆಡ್ ಬೈ 981 ಇಂಟು 2.5. ಸೊ ದಿಸ್ ಈಸ್ ದ ಮಾಸ್ ಈಸ್ ಈಕ್ವಲ್ ಟು 0.0612 ಗ್ರಾಮ್. ದಿಸ್ ಈಸ್ ದ ಆನ್ಸರ್ ವಿ ಹ್ಯಾವ್ ರಿಕ್ವೈರ್ಡ್. ಓಕೆ. ನಿಮಗೇನಾದ್ರೂ ಡೌಟ್ ಬಂತು ಅಂತಂದರೆ ಇಮಿಡಿಯೇಟಾಗಿ ಫೋನ್ ಮಾಡಿ, ನಾನು ಅದಕ್ಕೆ ಮತ್ತೆ ಸೊಲ್ಯೂಷನನ್ನು ಹೇಳ್ತೀನಿ. ಮತ್ತು ನಿಮಗೇನು ಗೊತ್ತಾಗಿಲ್ಲ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್. ಎ ಫೋರ್ಸ್ ಆಫ್ 2 Newton ಆ್ಯಕ್ಟ್ಸ್ ಆನ್ ಎ ಮಾಸ್ ಆಫ್ 10 kg. ಫೈಂಡ್ ದ ಆಕ್ಸಲರೇಷನ್ ಪ್ರೊಡ್ಯೂಸ್ಡ್ ಬೈ ದ ಫೋರ್ಸ್ ಆಫ್ ಆನ್ ದ ಮಾಸ್. ಒಂದು 10 kg ಇರ್ತಕ್ಕಂಥ ಒಂದು ವಸ್ತುವಿನ ಮೇಲೆ 2 ನ್ಯೂಟನ್ನಷ್ಟು ಫೋರ್ಸನ್ನು ಹಾಕಿದಾಗ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅದರ ಮೇಲೆ ಎಷ್ಟು ಆ್ಯಕ್ಟ್ ಮಾಡುತ್ತೆ? ಸೊ 1 ನ್ಯೂಟನ್ ಈಸ್ ಈಕ್ವಲ್ ಟು 1 kg ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ದಿಸ್ ಇಸ್ ದ ಯೂನಿಟ್ ಆಫ್ ಫೋರ್ಸ್. ನ್ಯೂಟನ್ ಅಂದರೆ ಯೂನಿಟ್ ಆಫ್ ಫೋರ್ಸು ಇನ್ MKS ಸಿಸ್ಟಮ್. ಡೈನ್ ಅಂದರೆ ಯೂನಿಟ್ ಆಫ್ ಫೋರ್ಸ್ ಇನ್ CGS ಸಿಸ್ಟಮ್. ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಿಲರೇಷನ್. ಸೊ 2 kg ಇದು ಕೊಟ್ಟಿರ್ತಕ್ಕಂಥದ್ದು ಫೋರ್ಸು ಈಸ್ ಈಕ್ವಲ್ ಟು 10 kg. ಇದು ಮಾಸು. ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿಯನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಬೇಕು ಅಂತಂದರೆ 2 ಡಿವೈಡೆಡ್ ಬೈ 10 ಮಾಡಿದರೆ ನಮಗೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಬರುತ್ತೆ. ದಟ್ ಈಸ್ ಈಕ್ವಲ್ ಟು 0.2 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ದಿಸ್ ಈಸ್ ದ ಆಕ್ಸಿಲರೇಷನ್ due to gravity acts on the body which is act by a force of 2 Newton and a mass having 10 kg. 10 kg ಮಾಸನ್ನು ಹೊಂದಿರತಕ್ಕಂಥ ಒಂದು ವಸ್ತುವಿನ ಮೇಲೆ 2 ನ್ಯೂಟನ್ನಷ್ಟು ಫೋರ್ಸನ್ನು ಅಪ್ಲೈ ಮಾಡಿದಾಗ ಎಷ್ಟು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅದ್ರ ಮೇಲೆ ಬೀಳುತ್ತೆ ಅಂದರೆ
0.2 meter per second square. Okay. Next, calculate the weight of the body having a mass of 1 kg. If the acceleration due to gravity is 9.81 meter per second square. ಸೊ ಒಂದು ವಸ್ತುವಿನ ಮೇಲೆ ಆಗ್ತಕ್ಕಂಥ ವೆಯ್ಟನ್ನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಮಾಸನ್ನು ಕೊಟ್ಟಿದ್ದೇನೆ 1 kg, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ 9.81 ಇದೆ. ಸೊ ವೆಯ್ಟ್ ಕಂಡುಹಿಡಿಯೋಕ್ಕೆ ನಿಮಗೆ ಫಾರ್ಮುಲಾ ಗೊತ್ತೇ ಇದೆ. ವೆಯ್ಟ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಮಾಸನ್ನು ಕೊಟ್ಟಿದ್ದೇನೆ 1 kg, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ 9.81 ಇದೆ. ಎರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ 9.81 kg meter per second square is the weight mass of the body. This is the mass of the body, 9.81 kg. ಇಷ್ಟು ಪ್ರಾಬ್ಲಮನ್ನು ನಾವು ಇವತ್ತು ಸಾಲ್ವ್ ಮಾಡಿದ್ದೀನಿ. ನಿಮಗೇನಾದರೂ ಡೌಟ್ ಇತ್ತು ಅಂತಂದರೆ ಮತ್ತೆ ಫೋನ್ ಮಾಡಿ ಕ್ಲಾರಿಫಿಕೇಷನ್ ಮಾಡ್ಕೋಬೋದು. ಥ್ಯಾಂಕ್ ಯು.